ಭಾರತದ ಸ್ಟಾಕ್ ಮಾರ್ಕೆಟ್ ಇವತ್ತ ಏರೈತಿ. ಬಟ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಇವತ್ತ ಕುಸ್ದೈತಿ. ಮತ್ತ ನಾಳೆ ದಿನ ಭಾರತದ ಮಾರುಕಟ್ಟೆನು ಕುಸಿಯೋ ಸಂಭಾವನೆನ ಬಹಳ ಹೆಚ್ಚೈತಿ. ಅದರಿಂದ ಏನ್ ಕಾರಣ ಅಂತ ಅದ್ರ ಬಗ್ಗೆನ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ಬೋದು ಇವತ್ತ ಮಾರ್ಕೆಟ್ ಫುಲ್ ಬುಲ್ಲಿಶ್ ಇತ್ರಿ. ನಿಫ್ಟಿ 24,000 ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ ಇವತ್ತ 1.10% ಏರಿ 24,000 ದ ಮ್ಯಾಗ ಕ್ಲೋಸಿಂಗ್ ಕೊಟ್ಟೈತಿ. 24,250 ದ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ. ಅದೇ ತರ ನಾವು ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರೆ 0.79% ಬ್ಯಾಂಕ್ ನಿಫ್ಟಿನೂ ಏರೈತಿ. ಮತ್ತು ಸೆನ್ಸೆಕ್ಸ್ ಅನ್ನು ಸಹ 1.16% ಸೆನ್ಸೆಕ್ಸ್ ಅನ್ನು ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಇವತ್ತ ಬಹಳ ಬುಲ್ಲಿಶ್ ಇತ್ತು ಮಾರ್ಕೆಟ್. ಅದರಿಂದ ಏನ್ ಕಾರಣ ಅಂತ ಅದ್ರ ಬಗ್ಗೆನೂ ಮುಂದೆ ತಿಳ್ಕೊಳ್ಳೋಣ. ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು ನೀವು. ಇವತ್ತು US ದ ಡಾವ್ ಫ್ಯೂಚರ್ ಈ ಕರೆಂಟ್ ನೆಗೆಟಿವ್ ಐತ್ರಿ 0.37%. ಅದ ಕಾರಣ ಇದು ನೆಗೆಟಿವ್ ಅಂತ ನಾವು ಅನ್ಬೋದ. S&P 500 ಇನ್ನೇ ದಿನ 0.21% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ನಾಸ್ಟ್ಯಾಗನು 0.22% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಯುರೋಪಿಯನ್ ಮಾರ್ಕೆಟ್ ದಾಗೂ ಮಿಕ್ಸ್ ರಿಯಾಕ್ಷನ್ ಇತ್ತ. ಬಟ್ ಮೇನ್ ಏಷ್ಯನ್ ಮಾರ್ಕೆಟ್ ದಾಗ ಬಹಳ ಕುಸಿತ ಕಾಣಿತಿ ಇವತ್ತ. ಜಪಾನ್ ಮಾರ್ಕೆಟ್ ನೋಡಬಹುದ. ತೈವಾನ್ ಮಾರ್ಕೆಟ್ ಅನ್ನು 3.91% ಕುಸಿದೈತಿ. ಮತ್ತ ಕೊರಿಯಾದ ಕಾಸ್ಪಿ ಇಂಡೆಕ್ಸ್ 6.36% ಕುಸಿದೈತಿ. ಇವು ಮಾರ್ಕೆಟ್ ನಾಗ ನಿನ್ನೆನು ಹೆವಿ ಕುಸಿತನ ಐತ್ರಿ. ಇವತ್ತನು ಹೆವಿ ಕುಸಿತನ ಐತಿ. ಅದ ಕಾರಣ ಎದಕ್ ಕುಸಿತ ಐತಂತ ಈಗ ತಿಳ್ಕೊಳ್ಳೋದು. ಒಂದೇ ಮೇನ್ ಕಾರಣ ಏನಂತಂದ್ರೆ ಆಲ್ರೆಡಿ ನಿನ್ನೆ ವಿಡಿಯೋನಾಗ ತಿಳಿಸೀನಿ. ಚೀನಾದ ಒಂದು ಕಂಪ್ನಿ ಕಾಂಪಿಟೇಷನ್ ಗೆಳದೈತಿ. ಅದ ಕಾರಣ ಇವೆಲ್ಲಾ ಮಾರ್ಕೆಟ್ ಕೆಟ್ಟ ಪ್ರಭಾವ ಬೀಳತೈತಿ ಅಂತ ನಾವ್ ಅನ್ಬೋದ. ಮತ್ತೊಂದನೇ ಏನಂತಂದ್ರ ಯಾವ ಕಂಪ್ನಿಗಳು ಡಾಟಾ ಸೆಂಟರ್ ಕಂಪ್ನಿಗಳು ಏನ್ ಹೈಪ್ಲಿ ಎಷ್ಟು ಏರ್ಬೇಕಾಯ್ದು ಅಷ್ಟು ಏರಿ ಹೂಡಿಕೆದಾರರಿಗೆ ಒಳ್ಳೆ ರಿಟರ್ನ್ ಆಲ್ರೆಡಿ ಕೊಟ್ಟಿದ್ದಾವ್ರಿ. ಅವ ಆಲ್ ಟೈಮ್ ಹೈ ಮೈ ಟ್ರೇಡ್ ಮಾಡತ್ತಿದ್ದು. ಅದ ಕಾರಣ ಅಲ್ಲಿಂದನೂ ಒಮ್ಮೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿರ್ಬೋದು. ಆ ಕಾರಣದಿಂದ ನೀವು ಮಾರ್ಕೆಟ್ ಪರಿಸ್ಥಿತಿ ಈ ತರ ಆಗೈತೆ ಅಂತ ನಾವು ಅನ್ಬೋದ. ಬಟ್ ಭಾರತದ ಮಾರುಕಟ್ಟೆ ಏರಿಲ್ಲನೋ ಕುಸ್ದಿಲ್ಲನೋ ಅದ ಕಾರಣ ಈಗ ಏರಾತವಂತ ನಾವು ಅನ್ಬೋದ. ಅದ ಕಾರಣ ಇದ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕಾ. ಮತ್ತೊಂದನೇ ಏನಂತಂದ್ರೆ ಕೊರಿಯಾ ಮಾರ್ಕೆಟ್ ಏನ್ ಇಂಡೆಕ್ಸ್ ಇತ್ತಿದ್ದ. ಈ ಇಂಡೆಕ್ಸ್ನಾಗ ಕೊರಿಯಾದು 2 ದೊಡ್ಡ ಕಂಪ್ನಿಗಳದನ್ನ ವೇಟೇಜ್ 50% ಸುಮಾರು ಐತಿ. 2 ಕಂಪ್ನಿಗಳನ್ನ ಏರಿತ ಕುಸಿತಂತಂದ್ರ ಫುಲ್ ಇಂಡೆಕ್ಸ್ ಅನ್ನ ಏರಿಳಿತವನ್ನ ತೋರಿಸ್ತೈತಿ. ಅದ ಕಾರಣ ನೀವು ಮಾರ್ಕೆಟ್ ನ ಈ ತರ ವಲ್ಟಾಲಿಟಿ ಇರ್ತೈತಿ ಅಂತ ನಾವ್ ಅಂತೇವಿ. ಬಟ್ ಭಾರತದಾಗೆ ನಿಫ್ಟಿ ಐತಿ, ಸೆನ್ಸೆಕ್ಸ್ ಐತಿ, ಈ ತರ ಟಾಪ್ 50 ಕಂಪ್ನಿಗಳು ಇರ್ತಾವ್ರಿ. ಅದ ಕಾರಣ ಆ ದೇಶದ ಮಾರ್ಕೆಟ್ ಯಾವ ತರ ಏರಿಳಿತವನ್ನ ತೋರಿಸ್ತಾವ ಆ ತರ ಭಾರತದ ಮಾರುಕಟ್ಟೆ ಏರಿಳಿತವನ್ನ ತೋರ್ಸಂಗಿಲ್ಲ. ಯಾಕಂದ್ರೆ ಇಲ್ಲಿ ಕರೆಕ್ಟ್ ವೇಟೇಜ್ ಬೇರೆ ಬೇರೆ ಕಂಪ್ನಿಗ ಕರೆಕ್ಟ್ ಕೊಟ್ಟಿದಾರ. ಅದ ಕಾರಣ ಅಂತಾನು ನಾವು ಅನ್ಬೋದ. ಅದ ಕಾರಣ ಭಾರತದ ಮಾರುಕಟ್ಟೆ ಕುಸಿವಲು ಬಟ್ ಇರತ್ತವ. ಭಾರತದ ಮಾರುಕಟ್ಟೆ ಈ ತರ ಇರಾಕ ಮತ್ತೊಂದನ್ನು ಕಾರಣ ಏನಂತಂದ್ರ ನಿಫ್ಟಿ ಐಟಿ ಇಂಡೆಕ್ಸ್. ನಿಫ್ಟಿ ಐಟಿ ಇಂಡೆಕ್ಸ್ ಇವತ್ತ 2.32% ಇರೈತ್ರಿ. ನಿಫ್ಟಿ ಐಟಿ ಪರಿಸ್ಥಿತಿ ಬಹಳ ಕೆಟ್ಟಾಗಿತ್ತು ಭಾರತದಾಗ. ಫೈನಲಿ ಈಗ ಕೆಳಗಿನ ಲೆವೆಲ್ ದಿಂದ ಇದ್ರಾಗ ಬಾಯಿಂಗ್ ಬರಾತೈತೆ ಅಂತ ನಾವ್ ಅನ್ಬೋದ. ಈ ನಿಫ್ಟಿ ಐಟಿನೂ ಈ ತರ ಇರೋದ್ರಿಂದ ಮಾರ್ಕೆಟ್ ಈ ತರ ಇರತೈತೆ ಅಂತ ನಾವ್ ಅನ್ಬೋದ. ನಿಫ್ಟಿ ಐಟಿ ಇರಾಕ್ ಮೇನ್ ಕಾರಣ ಏನಂತಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಕಂಪ್ನಿಗಳ ಮ್ಯಾಗ ಮೊದಲು ವಿಶ್ವಾಸವನ್ನ ತೋರ್ಸತ್ತೀರ. ಅವ್ರೀಗ ಭಾರತದ್ದು ಮತ್ತ ಐಟಿ ಕಂಪ್ನಿಗಳ ಮ್ಯಾಗ ಅವ್ರದ್ದು ವಿಶ್ವಾಸವನ್ನ ತೋರ್ಸತ್ತಾರ. ಅಲ್ಲಿ ಮತ್ತ ಮರಳಿ ಬರಾತಾರಂತ ನಾವ್ ಅನ್ಬೋದ. ಯಾಕಂತಂದ್ರೆ ಭಾರತದ ಐಟಿ ಕಂಪ್ನಿಗಳದ್ದು ವ್ಯಾಲ್ಯೂಯೇಷನ್ ಅನ್ನು ಬಹಳ ಚೀಪ್ ಆಗೈತಿ. ಇಷ್ಟು ಚೀಪ್ನಾಗ ಸಿಕ್ಕಿರಕ್ಕಿಲ್ಲ ಆಗೈತ್ರಿ ಈಗ ಸದ್ಯನಾಗ. ಅದ ಕಾರಣ ಕೆಳಗಿನ ಲೆವೆಲ್ನಾಗ ನಿಫ್ಟಿ ಐಟಿನಾಗ ಬಾಯಿಂಗ್ ಬರತೈತಿ. ಬಟ್ ಎಷ್ಟು ದಿನ ಬಾಯಿಂಗ್ ಬರ್ತೈತಿ ಏನ್ ಬರ್ತೈತೆ ಅಂತ ನೋಡ್ಬೇಕಾ. ಮತ್ತೊಂದನೇ ಏನಂತಂದ್ರ ನೆಗೆಟಿವ್ ಪಾಯಿಂಟ್ ಆಗ್ಬೋದು ನಾಳೆ ದಿನ ಭಾರತದ ಮಾರುಕಟ್ಟೆಗೆ ಅಂತ ನಾವು ನೋಡ್ರ US ಮತ್ತು ಇರಾನದ ಯುದ್ಧ. US ಇರಾನದ ಯುದ್ಧ ಏನ್ ನಿಂತೈತಂತ ಅನ್ನತಿದ್ದು ಅದೀಗ ಮತ್ತೆ ಸ್ಟಾರ್ಟ್ ಆಗೈತ್ರಿ. ಇರಾನ್ ಮತ್ತು ಸೌದಿ ಅರೇಬಿಯಾ ಮ್ಯಾಗ ಮಿಡಲ್ ಈಸ್ಟ್ ಕಂಟ್ರಿಗಳ ಮ್ಯಾಗ ದಾಳಿ ಮಾಡತೈತಿ. ಅದ ಕಾರಣ ಇತರದ ಬದಲ ಮತ್ USA ತಗೊಳ್ಳೋದನ್ನ ಅದ ಕಾರಣ ನೋಡ್ಬೋದು ನೀವು ಇಲ್ಲಿ ಸರ್ಪ್ರೈಸ್ ಅಟ್ಯಾಕ್ ಮಾಡೈತ್ರಿ. ಅದ ಕಾರಣ ಈ ಯುದ್ಧ ನಿಲ್ಲೋಂಗ್ ಕಾಣುವತ್ತ. ಈ ಯುದ್ಧದಿಂದ ನಾಳೆ ದಿನ ಮಾರುಕಟ್ಟೆ ಮ್ಯಾಗ ಯಾವ ತರ ಪರಿಣಾಮ ಬೀಳ್ತೈತಂತ ನೋಡ್ಬೇಕಾ. ಬಟ್ ಈಗ ಸದ್ಯ ಸರ್ಪ್ರೈಸ್ ಅಟ್ಯಾಕ್ ಇರಾನ್ ಮಾಡಿದ್ರಿಂದ ಡೈರೆಕ್ಟ್ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗದು ಭಾಳ ಕೆಟ್ಟ ಪರಿಣಾಮ ಬಿದ್ದೈತಿ. ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು 4% ಹೆಚ್ಚೇರೈತಿ. WTI ಕ್ರೂಡ್ ಆಯಿಲ್ $82 ಹೆಚ್ಚು ಟ್ರೇಡ್ ಮಾಡತೈತಿ ಪ್ರತಿ ಬ್ಯಾರೆಲ್. ಬ್ರೆಂಟ್ ಕ್ರೂಡ್ ಆಯಿಲ್ $87 ಪ್ರತಿ ಬ್ಯಾರೆಲ್ ಟ್ರೇಡ್ ಮಾಡತೈತಿ. ಏನ್ರಿ ಯುದ್ಧ ಮತ್ ರಾತ್ರಿ ಹೆಚ್ಚಾತಂತಂದ್ರೆ ಇದು $90 ಮ್ಯಾಗನು ಹೋಗ್ಬೋದ. ಆ ತರ ಏನ್ರಿ ಆತಂದ್ರ ಮತ್ ಭಾರತದ ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್ ಆಗ್ಬೋದ. ಬಟ್ ನೋಡೋಣ್ರಿ ಏನಾಗ್ತೈತೆ ಅಂತ ರಾತ್ರಿ ಎಲ್ಲ. ಮತ್ತೊಂದನೇ ಏನಂತಂದ್ರೆ ನಾಳೆ ದಿನ ಮತ್ತು US ಫೆಡ್ ರಿಸಲ್ಟ್ ಬರೋದೈತಿ. US ಫೆಡ್ ಮೀಟಿಂಗ್ ಏನ್ ನಡೆದೈತಿ ರಿಸಲ್ಟ್ ಬರೋದೈತಿ. ಅದ ಕಾರಣ ಅದ್ರ ಮ್ಯಾಗನು ಕಣ್ಣಿಡ್ಬೇಕ. ಯಥಾಸ್ಥಿತಿನೇ ಇಡ್ತಾರಂತ ಯಥಾಸ್ಥಿತಿ ಇಟ್ರ ಒಳ್ಳೇದನ್ನ ಮಾರ್ಕೆಟ್ ಅದ ಅನುಮಾನ ಹಚ್ಚೈತಿ. ತಪ್ಪೇನ್ರಿ US ಫೆಡರಲ್ ರಿಸರ್ವ್ ಅವ್ರ ಇಂಟ್ರೆಸ್ಟ್ ರೇಟ್ ಅನ್ನ ಏರ್ಸಿರಂತಂದ್ರ ಆ ತರ ಮಾಡಂಗಿಲ್ಲ. ಯಾಕಂದ್ರೆ ಹೊಸ ಫೆಡರಲ್ ರಿಸರ್ವ್ ಏನಿದಾರ ಅವ್ರ ಫೆಡ್ ಚೀಪ್ ಏನಿದಾರ ಅವ್ರ ಏರ್ಸೋ ಕಡೆ ಹೆಚ್ಚು ಹಂಗಿಲ್ಲ, ಇಳಿಸೋ ಕಡೆ ಹೋಗ್ತಾರ. ಆದ್ರ ತಪ್ಪು ಏರ್ಸಿರಂದ್ರೆ ಇದು ಮಾರುಕಟ್ಟೆಗೆ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ದೊಡ್ಡ ದೊಡ್ಡ ಇವೆಂಟ್ ಇದಾವ, ಯುದ್ಧನು ಅನ್ಸರ್ಟಿನಿಟಿ ನಡೆದೈತಿ. ಅದ ಕಾರಣ ಒಬ್ರು ಹೂಡಿಕೆದಾರರಾಗಿ ಇವೆಲ್ಲ ನೋಡ್ಕೊಂತನ ಹೂಡಿಕೆ ಮಾಡ್ಬೇಕ.
ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಮತ್ತು ಕಮೆಂಟ್ ಸೆಕ್ಷನ್ನಾಗ ಹೆಂಗೆ ಅನ್ಸಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.